ಬಂಧುಗಳೇ ನಮಸ್ಕಾರ. ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, VIP ಗಳಿಗೆ, ಫಿಲ್ಮ್ ಸ್ಟಾರ್ಗಳಿಗೆ ಭದ್ರತೆ ಇದೆ. ಆದರೆ ಜನಸಾಮಾನ್ಯರು ಓಡಾಡುವ ಜಾಗ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಮತ್ತು ಮಾಲ್ಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಭದ್ರತೆ ಇಲ್ಲ. ಅಂದರೆ ಈ ಕೊಲೆ, ಅತ್ಯಾಚಾರ ನಡೆಯುವುದು ಎಲ್ಲ ಇದೇ ಜಾಗದಲ್ಲಿ. ಒಂದು ಮಾರ್ಕೆಟಲ್ಲಿ ಎಳ್ಕೊಂಡು ಹೋಗೋದು, ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿನಿಂದ ಎಳೆದು ಬಂದು ಕೊಲೆ ಮಾಡೋದು, ರೈಲ್ವೆ ಸ್ಟೇಷನ್ನಲ್ಲಿ ಶೂಟ್ ಮಾಡೋದು. ಅಂದರೆ ಜನಸಾಮಾನ್ಯರು ಓಡಾಡುವ ಜಾಗದಲ್ಲಿ ಭದ್ರತೆ ಇಲ್ಲ. ಇಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ, ಮಿಲಿಟ್ರಿ ಇಲ್ಲ, ಎಲ್ಲೂ ಇಲ್ಲ, ಮಾಲ್ಗಳಲ್ಲೂ ಇಲ್ಲ. ಅಂದರೆ VIP ಗಳು, ರಾಜಕಾರಣಿಗಳು ಅವರಿಗೆಲ್ಲ ಭದ್ರತೆ ಇದೆ. ಫಿಲ್ಮ್ ಸ್ಟಾರ್ಗಳಿಗೆ ಮುಂದೆ ಒಂದು ಗಾಡಿ ಎಸ್ಕಾರ್ಟು, ಹಿಂದೆ ಒಂದು ಎಸ್ಕಾರ್ಟು, ಇದೆಲ್ಲ ಇದೆ. ಯಾಕೆಂದರೆ ಅವರನ್ನು ರಕ್ಷಣೆ ಮಾಡೋಕ್ಕೆ ಮಿಲಿಟ್ರಿ ಅವರಿದ್ದಾರೆ. ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ. ಹೀಗಾಗಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಹಾಡು ಹಗಲೇ ಒಂದು ಹುಡುಗಿಯ, ಅದು BC ರೋಡ್ನಲ್ಲಿ ಕೊಲೆ ಆಗಿದೆ. ಇದಕ್ಕೆ ಇನ್ನು ಜನಸಾಮಾನ್ಯರೇ ಎಚ್ಚೆತ್ತುಕೊಳ್ಬೇಕೇ ಹೊರತು ಯಾವ ಪೊಲೀಸ್ ಇಲಾಖೆ ಮೇಲೆ ಅಥವಾ ಸರ್ಕಾರದ ಮೇಲೆ ದಯವಿಟ್ಟು ನಂಬಿಕೆ ಇಡಬೇಡಿ. ನಾವು ಹೇಗೆ ಹೋಗಬೇಕು, ಎಲ್ಲಿ ಇರಬೇಕು, ಅಥವಾ ಯಾರನ್ನು ಕಾಪಾಡಬೇಕು, ನಾವೇ ಮುಂದೆ ಬಂದು ಇನ್ನೊಬ್ಬರನ್ನು ಕಾಪಾಡಬೇಕೇ ಹೊರತು ಅಲ್ಲಿ ಪೊಲೀಸ್ ವ್ಯವಸ್ಥೆ ಆಗಲಿ, ಸರ್ಕಾರ ಆಗಲಿ ಎಲ್ಲ ಮುಗಿದ ಮೇಲೆ ಬರ್ತಾರೆ. ಅದಕ್ಕಿಂತ ಮುಂಚೆ ಒಂದು ಮುಂಜಾಗ್ರತಾ ಕ್ರಮ ಆಗಲಿ ನಮ್ಮ ದೇಶದಲ್ಲಿ, ಅದರ ರಾಜ್ಯದಲ್ಲಿ, ಅದು ಜಿಲ್ಲೆಯಲ್ಲಿ, ಎಲ್ಲೂ ತಾಲೂಕಿನಲ್ಲಿ ಕೂಡ ಎಲ್ಲೂ ಇಲ್ಲ. ದಯವಿಟ್ಟು ಇನ್ನಾದ್ರೂ ಜನಸಾಮಾನ್ಯರು ಸ್ವಲ್ಪ ಈ 5 ವರ್ಷಕ್ಕೊಂದ್ಸರಿ ವೋಟ್ ಹಾಕೋದನ್ನು ನಿಲ್ಲಿಸಬೇಕು. ಇಲ್ಲ ವೋಟ್ ಹಾಕೋದೇ ಆದರೆ ಜನಸಾಮಾನ್ಯರಿಗೆ ರಕ್ಷಣೆ ಏನು ಕೊಡ್ತೀರಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು. ಬಂಧುಗಳೇ ನಮಸ್ಕಾರ.